ಅರ್ಥಪೂರ್ಣವಾಗಿ ಮತ್ತು ಭಕ್ತಿಯಿಂದ ಪ್ರಾರ್ಥಿಸಿ ಕಾರ್ಯಕ್ರಮದ ಯಶಸ್ಸನ್ನು ಕೋರುವ ನಮ್ಮ ಕಾಲೇಜಿನ ಪ್ರಾಚಾರ್ಯದ ಬಸವೇಶ್ವರನ್ನು ಕೇಳಿಕೊಂಡಾಗ ನಮ್ಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಂತ ಅವರು ತುಂಬರಿಂದ ಹೋಗಿ ಬಂದಿದ್ದಾರೆ. ಹೃದಯಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಸಹ ಕೇಳಿಕೊಂಡಾಗ ಅವರು ಸಹ ತುಂಬ ಹೃದಯದಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಸಹ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಆಗಮಿಸಿದ್ದಾರೆ.
ಅವರಿಗೂ ಸಹ ಈ ಒಂದು ಅವರು ಸಹ ಈ ಸ್ವತಂತ್ರವಾದ ಬಳಿಕ ನಮ್ಮ ದೇಶವು ತನ್ನದೇ ಆದ ಸಂವಿಧಾನವನ್ನು ಹೊಂದಿರಲಿಲ್ಲ. ಬದಲಿಗೆ ಭಾರತವು ಬ್ರಿಟಿಷರು ಜಾರಿಗೆ ತಂದ ಆಡಳಿತ ನಡೆಸುತ್ತಿತ್ತು. ನಂತರ ಹಲವು ಚರ್ಚೆ ಗಣರಾಜ್ಯೋತ್ಸವವನ್ನ ಕುರಿತು ಕೆಲವು ವಿಚಾರಗಳನ್ನು ಮುಂದೆ ಪ್ರಸ್ತುತಪಡಿಸಿದ ಕುಮಾರಿ ಲಕ್ಷ್ಮಿಗೆ ಧನ್ಯವಾದಗಳು. ಮುಂದಿನ ದಿನಗಳಲ್ಲೂ ಇದೇ ರೀತಿ. Good morning, everyone. Respect principal, teachers, and my dear friends. Today is 26th January. At first, I wish you all a very happy Republic Day. We are celebrating 75 Republic Day this year for Republic Day, National Festival of Our Country on January 1960. The Constitution of India is the supreme law of India. We should always respect the Constitution. Our Constitution, our largest written Constitution is the world year. ವೇದಿಕೆಯಲ್ಲಿರುವ ಸಿರಿಸಿ ಕಮಿಟಿಯ ಸದಸ್ಯರಿಗೂ ಕಾಲೇಜಿನ ಅಧ್ಯಾಪಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಗಣರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಒಂದು ವಿಷಯ ಮೊನ್ನೆ ಇರುವಾಗ ಕಾಫಿ ಸೀಟ್ ಅಂದರೆ ಈ ಮೊಬೈಲ್ ಹಿಡ್ಕೊಂಡು ಏನಾದ್ರು ನೋಡ್ತಾ ಇದ್ದು ಅನ್ನೋ ಸುದ್ದಿ ಅದನ್ನ ಫಸ್ಟು ಸರ್ ಇನ್ನೊಂದು ಮೊಬೈಲ್ ಎಕ್ಸಾಮ್ ಕೂತ ಮೊಬೈಲ್ ಬಳಕೆ ಒಳಗೆ ಯಾವ ಚೆನ್ನಾಗಿ ಓದಿರಿ ಚೆನ್ನಾಗಿ ಎಕ್ಸಾಮ್ ಬರೋದಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಎಚ್ಚರಿಕೆಯನ್ನ ನೀಡಿರ್ತಾರೆ. ವಿದ್ಯಾರ್ಥಿಗಳು ನಮ್ಮ ದೇಶ ಭಾರತ ಇದು ಬೆಳೆಯುವ ಹೆಮ್ಮೆ ಆಗುತ್ತೆ. ಏಕೆಂದರೆ ನಮ್ಮ ದೇಶ ವೈವಿಧ್ಯತೆಯಿಂದ ಕೂಡಿದಂಥ ಒಂದು ವಿಶೇಷವಾದ ದೇಶ. ಈ ಪ್ರಪಂಚದಾಗ ಇಲ್ಲಿ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಯಾಕೆ ತಿಳ್ಕೊಂಡ್ರೆ ಗೊತ್ತಿಲ್ಲ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಭೌಗೋಳಿಕವಾಗಿ ವೈವಿಧ್ಯತೆಯಿಂದ ಕೂಡಿದಂಥ ಒಂದು ರಾಷ್ಟ್ರ. ಗಣರಾಜ್ಯೋತ್ಸವ 25ನೇ ಶುಭಾಶಯಗಳು. ಎಲ್ಲರ ಪರವಾಗಿ ಅಧ್ಯಕ್ಷರೇ ಹಾಗೂ ಸಿಡಿಸಿ ಹಾಗೂ ಪ್ರಾಂಶುಪಾಲರು ಹಾಗೂ ಪ್ರಾಚಾರ್ಯರು ಇವತ್ತು ಎಲ್ಲ ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಈಗ ಅಧ್ಯಕ್ಷರು ಇದಕ್ಕಿಂತ ಮುಂಚೆ ಹೇಳಿದರು ಪ್ರಾಂಶುಪಾಲರು ಮೊಬೈಲ್ ಬಳಕೆ ಈ ಕಾಲೇಜಲ್ಲಿ ಭಾಳ ನಡೀತದೆ. ಮೊಬೈಲ್ ಇಲ್ಲದೆ ನಾವು ಜೀವನನೇ ಮಾಡೋಕ್ಕೆ ಕಷ್ಟಪಡ್ತೀವಿ. ಒಂಥರ ಗಂಡ ಹೆಂಡತಿ ಸಂಬಂಧ ನಮ್ಮ ಮಾತನಾಡೋ ಅವಕಾಶ ಕೊಟ್ಟರೆ ನಿಮ್ಮೆಲ್ಲರಿಗೂ ಹಾಗೂ ವೇದಿಕೆ ಮಾಡಿರುವ ಸದಸ್ಯರು ಪ್ರಾಂಶುಪಾಲರು ವಂದನೆಗಳನ್ನು ಅರ್ಪಿಸ್ತಾ ನಾನು ಎರಡು ಮಾತು ಎಲ್ಲ ಮಕ್ಕಳಿಗೂ ಸಹ ಮಕ್ಕಳುಗಳೇ ಈ ದಿನ ಅಭಿಪ್ರಾಯಗಳನ್ನ ಈ ಗಣರಾಜ್ಯ ದಿನಾಚರಣೆ ಬಗ್ಗೆ ಎದುರಿಸ್ಕೊಂಡಾಗ ಈ ನಮ್ಮ ದೇಶಗಳ ವೀಕ್ನೆಸ್ಸನ್ನು ತಿಳ್ಕೊಂಡು ಅವರು ಇಲ್ಲೇ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ನಂತರ ನಮ್ಮ ಜನರಿಗೆಲ್ಲ ಬಹಳ ನಮ್ಮ ದೇಶಕ್ಕೆ ಇನ್ನೊಬ್ರು ಬಂದಾಗ ನಮಗೆಷ್ಟು ಸಂಕಟ ಆಗ್ತದೆ. ಕಾಲೇಜಿಗೆ ಬರುವ ಉದ್ದೇಶ ಏನು ವಿದ್ಯಾರ್ಥಿಗಳದ್ದು ಅಂದ್ರೆ ಕೆಲವು ವಿಷಯಗಳನ್ನ ನಗಬೇಕು, ಆದ್ರೆ ತಮಾಷೆ ತಳ್ಳಿ ಹಾಕಬೇಕು. ಗಂಭೀರವಾಗಿ ತಗೊಳ್ಳೋಣ, ಆತ್ಮಾವಲೋಕನ ಮಾಡಿಕೊಳ್ಳೋಣ, ಹಿರಿಯರ ಅನುಭವದ ಲಾಭವನ್ನು ಪಡೆಯೋಣ. ಆಗ ನಾವೆಲ್ಲ ಇಲ್ಲಿ ಸೇರುವ ಮಾತಾಡುವ ಉದ್ದೇಶ ಸಾರ್ಥಕ. ಎಷ್ಟೇ ತಮಾಷೆಯ ವ್ಯಕ್ತಿಯಾಗಿದ್ರು ಸಹ ಕೆಲವು ಗಂಭೀರ ವಿಚಾರಗಳನ್ನು ಹೇಳಿದ್ದಾರೆ. ತಮಾಷೆ ಆಗಿತ್ತು, ಆದರೆ ಹೇಳಿದ ವಿಷಯ ಗಂಭೀರವಾದ. ಹಾಗಾಗಿ ಅದರ ಕಡೆ ನಾವು ಹೆಚ್ಚು ಗಮನ ಕೊಡೋಣ ಅಂತ ಹೇಳ್ತಾ ಸರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು
ಉಪನ್ಯಾಸಕ ವೃಂದದ ಪರವಾಗಿ ಈ ದಿನದ ಮಹತ್ವವನ್ನು ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಯುತ ಚಿತ್ತರಂಜನ್ ಸರ್ ಅವರು, ಹಿರಿಯ ಉಪನ್ಯಾಸಕರು, ಅರ್ಥಶಾಸ್ತ್ರಗಳು. ಸರ್ ಮತ್ತೆ ಸೋದರವರೇ, ನಾಗರಪ್ಪ ಮಾಸ್ಟರವರೇ, ಗಂಗಾಡನವರೇ, ನಂತರ ಮತ್ತೊಬ್ಬ ಪತ್ರಕರ್ತರಾಗಿರುವಂಥ ಗಿರೀಶ್ ಅವರೇ, ನಂತರ ಅವರೇ, ನಂತರ ಸುಬ್ರಹ್ಮಣ್ಯ ಅವರೇ, ಸಿದ್ಧಾರ್ಥ ಮೇಡಮ್ ಅವರೇ, ವಿನಯ ಮೇಡಮ್ ಅವರೇ, ಆಕಾಶ್ ಅವರೇ, ಮತ್ತು ಜಗದೀಶ್ ಅವರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕೇಂದ್ರ ನಿರ್ವಹಿಸುವಂತಹ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು, ಇವತ್ತು ಎಲ್ಲರೂ ಸಹ ಜನವರಿ 26 ಇಲ್ಲಿ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಹೇಳಲಿಕ್ಕೆ ಅಂಬೇಡ್ಕರ್ ಅವರು ಒಂದು ನಮಗೆ ಆಗಸ್ಟ್ 15, 1947 ಸ್ವತಂತ್ರ ಸಿಕ್ಕಂತ ಸಂದರ್ಭದಲ್ಲಿ ನಮಗೆ ನಮ್ಮದೇ ಆದಂತ ಸಂವಿಧಾನ ಇರ್ತೀವಿ. ಅಂದ್ರೆ ಎಲ್ಲರಿಗೂ ಸಹ ರೂಲ್ಸ್ ಅಂತ ಇರ್ತಾವೆ. ಮಾಡ್ಕೊಳ್ಳಿ. ಇಲ್ಲಿ ಕಾನ್ಸೆಪ್ಟ್ ಏನಂದ್ರೆ, ನಮ್ಮ ಸಂವಿಧಾನದ ಕಾನ್ಸೆಪ್ಟ್ ಯಾಕೆ ಇಲ್ಲಿ ಸಣ್ಣ ಹೇಳ್ತೀನಿ, ಇಲ್ಲಿ ಯುವಕರನ್ನು ಹಿಡ್ಕೊಂಡು ಹೇಳ್ತೀನಿ ಅಂದ್ರೆ, ನಮ್ಮ ಭಾರತದಲ್ಲಿ ನಮ್ಮ ಯುವಕರು ಯಶಸ್ವಿಯಾಗಿ ಕಾರ್ಯವನ್ನು ಮಾಡ್ತಾರೆ. ಭಾರತ ಒಂದು ಯುವ ರಾಷ್ಟ್ರ. ಯಾಕಂದ್ರೆ ಸುಮಾರು 55ಕ್ಕಿಂತ ಹೆಚ್ಚು % ನಮ್ಮ ಭಾರತದಲ್ಲಿ ಯುವಕರೇ ಇದ್ದಾರೆ. ಭಾರತ ಮನಸ್ಸು ಮಾಡಿದ್ರೆ ನಾವೇ ನಂಬರ್ 1, ವಿಶ್ವದಲ್ಲಿ ನಾವೇ ನಂಬರ್ 1 ಅಂತ ದೊಡ್ಡ ರಾಷ್ಟ್ರಕ್ಕೆ ಸಂವಿಧಾನ ಬರೆದವರು. ಇಲ್ಲಿ ನವೆಂಬರ್ 22, 1949 ಇದನ್ನು ಸಂವಿಧಾನವನ್ನು ಅಂಗೀಕಾರ ಮಾಡ್ತಾ ಹೋದ್ವಿ. ಇದನ್ನು ಜನವರಿ 26, 1950 ಇದನ್ನು ಸ್ವೀಕಾರ ಮಾಡ್ತಾ ಹೋದ್ವಿ. ಅಲ್ಲಿಂದ ಎಲ್ಲ ಕಾನೂನುಗಳು ಗಣರಾಜ್ಯೋತ್ಸವದ ಬಗ್ಗೆ ಅರಿವನ್ನ ಮೂಡಿಸಿದ್ದಾರೆ. ಯಾವ ರೀತಿಯಾಗಿ ನಾವು ಅದನ್ನ ಬಳಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಹೇಳಿದ್ದಾರೆ. ನಾನು ಹೇಳಿದ್ರೆ ಮತ್ತೆ ಚರಿಯಿಂದ ಚೇರ್ವಣವಾಗುತ್ತೆ. ಹೇಳಿದ್ದನ್ನೇ ಹೇಳುವಂತ ಅರ್ಥ. ಚೇರ್ವಣ ಅಂದ್ರೆ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ನಾನೊಂದು 2 ಮಾತುಗಳನ್ನ ಹೇಳಿ ಒಂದು ಗೀತೆಯೊಂದಿಗೆ ನನ್ನ ಭಾರತ ಮಾತೆ ಎಂಥ ಭಾಗ್ಯದ ಮಾತೆಯೋ ನಿಂತುಕೊಂಡು ಹೇಳಿ ಲಂಕೆಯ ಮೇಲ್ಗಡೆ ಶಾಂತ ಸ್ವಭಾವದ ಭಾರತ ಮಾತೆ ಎಂದೆಂದಿಗೂ ನಾವು ವಂದಿಸಬೇಕು. ಎಂಥ ಭಾಗ್ಯದ ಮಾತೆಯೋ ಭಾರತ ಮಾತೆ, ಎಂಥ ಭಾಗ್ಯದ ಮಾತೆಯೋ ಅನ್ನುವಂತ ಒಂದು ಮಾತಾಡ್ತಾರೆ. ಬಹಳಷ್ಟು ಭಾಗ್ಯ ನಾವು ರಾಷ್ಟ್ರಗೀತೆ ಹೇಳ್ಬೇಕಾದ್ರೆ ಭಾರತ ಭಾಗ್ಯ ವಿಧಾತ ಅಂತ ಒಂದು ಪದ ಹೇಳ್ತೀವಿ. ಅದಕ್ಕೋಸ್ಕರ ನಮ್ಮ ಭಾರತ ಬಹಳಷ್ಟು ದಯವಿಟ್ಟು 2ನೇ ವಾಕ್ಯದಲ್ಲಿ ಅದು ವಿವರ ಕೊಡಬೇಕು ಅಂತ ದಯವಿಟ್ಟು ನಾನು ಕೇಳ್ತಿದ್ದೇನೆ. ಈ ಹಾಡಿ ಹೋಗಿ ಆದ್ರೆ ಒಂದೊಂದು ಹಾಡಿಗೂ ಒಂದೊಂದು ಪದಕ್ಕೂ 100 ಅರ್ಥಗಳಿವೆ. ಆ ಅರ್ಥ ಈ ಹಾಡಲ್ಲಿ ಏನು ಅನ್ನೋದು ದಯವಿಟ್ಟು ನಮಗೆ ತಿಳಿಸ್ಬೇಕಾಗಿದೆ. ಹಾಗೂ ನನ್ನ ನೆಚ್ಚಿನ ಮಿತ್ರರಿಗೆ, ಸಹೋದರಿಗೆ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು. ಈ ಕಾರ್ಯಕ್ರಮದ ಸಮಾರೋಪ ಹಂತಕ್ಕೆ ಬಂದು ತಲುಪಿದ್ದೇವೆ. ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಧನ್ಯವಾದವನ್ನು ತಿಳಿಸುವಂತಹ ಸೌಭಾಗ್ಯ ಈಗ ಒದಗಿ ಬಂದಿದೆ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕಾಲೇಜಿನ ನಿಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾದಂತಹ ಬಸವರಾಜಪ್ಪ ಬಾಳೆ ಸರ್ ಅವರು ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಡಲು ಸಹಾಯ ಮಾಡಿದ್ದಾರೆ. ಅವರಿಗೆ ಕಾಲೇಜಿನ ಪರವಾಗಿ, PDC ಸದಸ್ಯರ ಪರವಾಗಿ ಕಾಲೇಜಿನ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಸಾರ್ವಜನಿಕ ಕಾಳಜಿ ಪ್ರತಿಯೊಬ್ಬರಲ್ಲೂ ಇರಬೇಕದು. ನಾವಷ್ಟೇ ಭಾಗವಹಿಸಲ್ಲ, ನಮ್ಮ ಕುಟುಂಬದಲ್ಲೂ ಕೂಡ ಅದನ್ನ ಭಾಗವಹಿಸಲಿಕ್ಕೆ ತೋರಿಸಬೇಕು. ನಮ್ಮ ಮಕ್ಕಳಲ್ಲೂ ಅದನ್ನ ಬೆಳೆಸಬೇಕು. ವಿದ್ಯಾರ್ಥಿಗಳ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅತಿ ಉತ್ಸಾಹದಿಂದ ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರು, ಕಿರಣ್ ಸರ್ ಅವರು, ಸುಬ್ರಹ್ಮಣ್ಯ ಸರ್ ಅವರು, ಹಾಗೂ ವಿನಯ ಮೇಡಮ್ ಅವರು, ಮತ್ತೆ ಸುಜಾತ ಮೇಡಮ್ ಅವರು ಎಲ್ಲರೂ ಕೂಡ
ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ರಾಷ್ಟ್ರೀಯ ಕಾರ್ಯಕ್ರಮಗಳಾಗಿರಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳ ಉತ್ಸಾಹದಿಂದ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತಂದುಕೊಳ್ಳಲು ಸಹಕರಿಸಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ಸಿರೀಸ್ ಸದಸ್ಯರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಅರ್ಪಣೆಯ ಮೂಲಕ ಕಾರ್ಯಕ್ರಮದಲ್ಲಿ ಶ್ರೀ ಆಕಾಶ್ ಸರ್ ಅವರಿಗೆಲ್ಲರೂ ಜಯ ಸುಂದರ ನಟಿವನ